ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ಕಮಿಂಗ್ ಟು ಎಂಡ್ ಅನ್ನೋರ್ತೆ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ರಿಟೈರ್ಮೆಂಟ್ ಕಡೆಗೂ ಕೊಟ್ಟೇ ಬಿಟ್ರು. ಸೊ ಕೊಡಬಾರ್ದು, ಈ ಟೈಮ್ದಾಗ ಕೊಡಬಾರ್ದಿತ್ತು, ಆದರೆ ಕೊಟ್ರೆ ಏನು ಮಾಡಕ್ಕೆ ಬರಲ್ಲ. ಇನ್ನೊಬ್ಬ ಲೆಜೆಂಡ್ನ ಕಳ್ಕೊಂಡಿವಿ ಟೆಸ್ಟ್ ಕ್ರಿಕೆಟ್ ಅಂತ, ಏನು ಮಾಡಕ್ಕೆ ಬರಲ್ಲ. ಅವ್ರು ನಾ ಹೇಳಿ ನಿಮ್ಗೆ ಮೊದಲು ಗೊತ್ತೈತೆ, ನಿಮ್ಗೆ 2 ದಿವಸದ ಮೊದಲೇ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ವಿಡಿಯೋ ನೋಡೋ ಎಲ್ಲ ಗೊತ್ತಿತ್ತು. ವಿರಾಟ್ ಕೊಹ್ಲಿ ಅವರು BCCI ನಾ ರಿಟೈರ್ಮೆಂಟ್ ತಗೋದಂತ ಇನ್ಫಾರ್ಮ್ ಮಾಡ್ಯಾರ, ನಮ್ಮ ಮನೇನ ಹೇಳಿ. ಸೊ BCCI ಹೇಳಿದ್ರು ಇವ್ರಿಗೆ, ಇಲ್ಲ ನೀವು ಇನ್ನೊಂದ್ಸಲ ಏನೈತಿ ಇದನ್ನ ವಿಚಾರ ಮಾಡ್ಕೊಂಬರ್ರಿ, ನೀವು ಅದಕ್ಕೆ ಕ್ರಿಕೆಟ್ ರಿಟೈರ್ಮೆಂಟ್ ಕೊಡಬೇಕು, ಅದನ್ನೆಲ್ಲ ಕಾರಣ ಇನ್ನೊಂದ್ಸಲ ತೊಗೊಂಬರ್ರಿ, ಇನ್ನೊಂದ್ಸಲ ಯೋಚನೆ ಮಾಡಿ ತಗೋರಿ, ಅಂದವ್ ನಾವು ಇನ್ನು ರಿಟೈರ್ಮೆಂಟ್ ಒಪ್ಕೋಬೇಕಾಗತ್ತ ಹೇಳಿದ್ರು. ಸೊ ಅವರು ತಮ್ಮ ಏನೈತಿ ತಮ್ಮ ಯೋಚನೆ ಹತ್ರ ಬದಲಾಯಿಸಲಿಲ್ಲ, ಕಡೆಗೂ ರಿಟೈರ್ಮೆಂಟ್ ತೊಗೊಳಕ್ಕೆ ತೊಗೊಂಡ ಬಿಟ್ರು. ಇವ್ರನ್ನ ಕನ್ವಿನ್ಸ್ ಮಾಡ್ಲಕ್ಕ ಬ್ರೇನ್ಲಾರ ಅಂಬಟ್ ರಾಯ್ಡು ಮತ್ತು ಎಂತೆಂಥ ದೊಡ್ಡ ಕ್ರಿಕೆಟ್ ಲೆಜೆಂಡ್ಗಳು ಬಂದರು. ನಾ ಟೆಸ್ಟ್ ಕ್ರಿಕೆಟಿಗೆ ರಿಟೈರ್ಮೆಂಟ್ ಕೊಡೋಂತೆ ಕಡೆಗೂ ಟೆಸ್ಟ್ ಕ್ರಿಕೆಟಿಗೆ ರಿಟೈರ್ಮೆಂಟ್ ಕೊಟ್ಟೋಗ್ಬಿಟ್ರು. ಸೊ ಒಂಥರ ಸ್ಯಾಡ್ ನ್ಯೂಸ್ ಅಂತ ಹೇಳ್ಬೇಕು. ಕೊಹ್ಲಿ ಫ್ಯಾನ್ಸ್ ಅಂತೂ ದೊಡ್ಡ ಸ್ಯಾಡ್ ನ್ಯೂಸು. ಐ ಆಮ್ ಆಲ್ಸೋ ಕೊಹ್ಲಿ ಫ್ಯಾನು, ಏನ್ ಮಾಡಕ್ ಬರಲ್ಲ. ಆಲ್ ಕಮ್ಸ್ ಟು ಎಂಡ್ ಅನ್ನೋರ್ತೇನು T20 ಅಂತ ರಿಟೈರ್ ಆದರು, ಟೆಸ್ಟ್ ಅಂತ ರಿಟೈರ್ ಆದ್ರು. ಇನ್ನು ಉಳಿದಿದ್ದು ಒಂದೇ ಫಾರ್ಮ್ಯಾಟ್, ಅದು ODI. ಇನ್ನು ODI IPL ಎರಡದ್ರೊಳಗೆ ನೋಡ್ಬೋದು ನಮ್ಮ ಕೊಹ್ಲಿ ಅವ್ರನ್ನ. ಅದು IPL 8 ವರ್ಷ ಆಡ್ತಾರೋ ಗೊತ್ತಿಲ್ಲ, ODI 8 ವರ್ಷ ಆಡ್ತಾರೋ ಗೊತ್ತಿಲ್ಲ. ಆದ್ರೆ ನಾವು ಇವಾಗಿಂತ ಸ್ವಲ್ಪ ರೆಡಿ ಆಗಿರ್ಬೇಕು. ಎದಕ್ಕಾರ ಈಗ 2 ಫಾರ್ಮೆಟ್ ಇದ್ರೆ ಕೊಡ್ಲಾಕ, ಇನ್ನು ODI ಫಾರ್ಮೆಟ್ ಏನು ದೂರ ಇಲ್ಲ, ಅದನ್ನೇ ಮಾಡಿ ಕೊಡ್ತಾರೆ, ಹೇಳಕ್ ಬರಲ್ಲ. ಆದ್ರೂ ಇಂಥ ಟೈಮ್ನಾಗ ಕೊಡ್ಬಾರ್ದಿತ್ತು. ಇನ್ನ ಏಜ್ ಇಸ್ ಜಸ್ಟ್ 36. ಇನ್ನ ರೋಹಿತ್ ಶರ್ಮಾ ಬಿಡ್ರಿ 38 ವಯಸ್ಸಾಗಿದ್ದು, ಕೊಹ್ಲಿ ಅವ್ರಿಗಿನ 36 ವಯಸ್ಸು. ಆದ್ರೆ ಅವ್ರಿಗೆ ಇಂಟರ್ನಲ್ ಏನು ಪ್ರಾಬ್ಲಮ್ ಅದ ಅವ್ರಿಗೆ ಗೊತ್ತು. ಮೋಸ್ಟ್ಲಿ ಅವ್ರ ಹೆಲ್ತ್ ವಿಷಯ ಅನ್ನೋಕೆ ಫುಲ್ ಫಿಟ್ನೆಸ್ ಪ್ಲೇಯರ್ ಅವರು. ಸೊ ಅವರು ಅವ್ರಿಗೆ ಏನಾರ ಒಳಗೆ ಅಂದ್ರೆ ಅವ್ರ ಮನೆ ಹೇಳಿದ್ರು ರಿಟೈರ್ಮೆಂಟ್ ಅಂದ್ರೆ ಐತಿ. ಮೊನ್ನೆ RCB ದವರು ಒಂದು ಇಂಟರ್ವ್ಯೂ ನಡೆಸಿದಾಗ, ನಾ ಇಲ್ಲಿ ಹೋಗೋಣ ರಿಟೈರ್ಮೆಂಟ್ ತಗೊಳ್ಳಲ್ಲ ಅಂತಕಿನ ಓದತ್ತ ಹೇಳಿದ್ರು. BGT ಬಗ್ಗೆ ಕೇಳಿದಾಗಟ್ಟ ಮುಗಿತು, ನಾನು BGT ಬಗ್ಗೆ ಹೊಳೆ ಯೋಚನೆ ಮಾಡಕ್ ಹೋಗಲ್ಲ, ಇಲ್ಲಿಗಟ್ಟ ತಟ್ಟ ಮುಂದೆ ನಾ BGT ಆಡಂಗಿಲ್ಲ ಅಂತ ಹೇಳಿದ್ರು. ಸೊ ಅವಾಗ ಸ್ವಲ್ಪ ರಿಟೈರ್ಮೆಂಟ್ ಬಗ್ಗೆ ಸುಳಿವು ಕೊಟ್ಟಿದ್ರು ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ ಬಗ್ಗೆ. ನಾ ಇನ್ನೊಂದ್ಸಲ BGT ಆಡಲ್ಲತ್ತೆ, ಅವಾಗ ಒಂದು ಸ್ವಲ್ಪ ಅಂದಂಗಾಯ್ತು. ನೆಕ್ಸ್ಟ್ ಈಗ ಇನ್ಫಾರ್ಮ್ ಮಾಡಿದ್ರು, ಈಗ ರಿಟೈರ್ಮೆಂಟ್ ತೊಗೊಂಡ್ಬಿಟ್ರು. ಸೊ ಒಂಥರ ಥ್ಯಾಂಕ್ ಯು ಕಿಂಗ್ ಕೊಹ್ಲಿ ಅಂತ ಹೇಳ್ಬೇಕು, ಹಂಗೆ ಮಿಸ್ ಯು ಕಿಂಗ್ ಕೊಹ್ಲಿ ಅಂತ ಹೇಳ್ಬೇಕು. ಆ ಫೀಲ್ಡ್ನಾಗ ಅವ್ರ ಅಗ್ರೆಷನು, ಅವ್ರು ಏನಂತೆ ಈಗ ಯಂಗ್ ಕ್ಯಾಪ್ಟನ್ಸ್ ರೋಹಿತ್ ಶರ್ಮಾ ಅವ್ರು ಕೊಟ್ಟು ಇದು ಇರ್ಬೋದು. ಒಂದೊಂದು ಟೈಮ್ನಾಗ ರೋಹಿತ್ ಶರ್ಮಾ ಅವ್ರು ಅವೈಲೇಬಲ್ ಇರ್ಲಾರ್ದಾಗ ಅವ್ರು ಮಾಡಿ ಕ್ಯಾಪ್ಟನ್ಸಿ ಸ್ಟ್ರಾಟಜಿ ಆಗಿರ್ಬೋದು, ಒಂಥರ ಮರಿಲಾಕ ಆಗ್ಲಾರ್ದಂಗೆ ಅಂತ ಹೇಳ್ಬೇಕು. ಇದಕ್ಕೆ ಅವ್ರನ್ನೆಲ್ಲ ನೋಡ್ಕೊಂಡ ನಾವು ಅವ್ರ ಟೆಸ್ಟ್ ಹೊಡೆದ ನೋಡ್ಕೊಂಡೇ ಬೆಳೆದಿವಿ ನಾವು. ಸೊ ಅವರ ಇನ್ ಮ್ಯಾನ್ ಟೆಸ್ಟ್ನಾಗ ಇಲ್ಲಂದ್ರೆ ಆ ಟೆಸ್ಟ್ ಹೆಂಗಿರ್ತಾವ ಅಂದ್ರೆ ಟೆಸ್ಟ್ ತರ ಅನ್ಸಲ್ಲ, ನಿದ್ದಿನ ಬರ್ತಾವ ಟೆಸ್ಟ್ ನೋಡ್ಬೇಕಾರ. ಎದಕ್ಕಾರ ಆ ಡ್ಯಾನ್ಸ್, ಆ ಟೆಸ್ಟ್ನ ಅವ್ರು ಮಾಡ್ತದ ಆ ಡ್ಯಾನ್ಸು, ಅವ್ರು ತೋರಿಸ್ದ ಅಗ್ರೆಷನ್ನು, ಇನ್ನು ಫೀಲ್ಡಾಗ ಯಾರು ತರ್ಲಕ್ಕಾಗಲ್ಲ. ಮತ್ತು ಅವ್ರದ್ದೊಂದು ಕನಸಿತ್ತು ಟೆಸ್ಟ್ನಾಗ 10,000 ರನ್ ಹೊಡಿಬೇಕತ್ತೆ. ಸೊ ಇನ್ನು ಅವ್ರು ಒಟ್ಟು 7,900 ರನ್ ಕಮ್ಮಿ ಬಿದ್ದಿದ್ದು. ಆದರೂ ಆ ಟೈಮ್ನಾಗ 10,000 ಹೊಡೆದಿರ್ತಾರ. ಒಂಥರ ಇಂಗ್ಲೆಂಡ್ ಸೀರೀಸ್ ಅಟ್ಲೀಸ್ಟ್ ಆಡ್ಬೇಕಾಯ್ತು. ಸೊ ಇಂಗ್ಲೆಂಡ್ ಸೀರೀಸ್ ಆಡ್ಲಾರ ರಿಟೈರ್ ಮಾಡ್ಕೊಂಡ್ಬಿಟ್ರು ಕೊಹ್ಲಿ ಅವರು. ಸೊ ಸೆಲೆಕ್ಷನ್ ಕಮಿಟಿ ಇವ್ರನ್ನೇನ 23 ತಾರೀಕೇನು ಸೆಲೆಕ್ಷನ್ ಇತ್ತು. ಸೊ ಅದಕ್ಕೆ ನಾನು ಕನ್ಸಿಡರ್ ಮಾಡಿಬಿಟ್ರೆ ನಾ ರಿಟೈರ್ಮೆಂಟ್ ತಗೋತಂತ ಕಡೆಗೂ ರಿಟೈರ್ಮೆಂಟ್ ಕೊಟ್ಟಾಗ್ಬಿಟ್ರು. ಸೊ ಏನು ಮಾಡೋಕ್ಕಾಗಲ್ಲ, ಅವ್ರ ಡಿಸಿಷನ್ ನಾವು ಗೌರವ ಕೊಡಬೇಕಾಗತ್ತೆ. ಈಗ ರೋಹಿತ್ ಶರ್ಮಾ ಹೋದ್ರು, ಅಶ್ವಿನ್ ಮೊದ್ಲು ಈಗ ಟೀಮ್ ಇಂಡಿಯಾ ಅಂತ ಮಂದಿವರು, ಅಶ್ವಿನ್ ರಿಟೈರ್, ರೋಹಿತ್ ಶರ್ಮಾ ರಿಟೈರ್ ಮತ್ತು ಕೊಹ್ಲಿ ಅವ್ರು ರಿಟೈರ್. ಈಗ ಉಳಿದಿದ್ದು ಮೇನ್ ದೊಡ್ಡ ವೆಪನ್ ಇಂಡಿಯಾ ಟೀಮ್ನಾಗ ಒಂದು ಜಡೇಜಾ ಮತ್ತು ಬೂಮ್ರಾ, ಇವ್ರಿಬ್ರು ಸೀನಿಯರ್ಸ್ ಪ್ಲೇಯರ್ಸ್ ಹೋದ್ರು. ಅವ್ರ ಜೊತೆ ನಮ್ಮ KL ರಾಹುಲ್ ಅವರು, ಇವ್ರು 3 ಮಂದಿ ಅಗದಿ ಸೀನಿಯರ್ಸ್ ಪ್ಲೇಯರ್ಸ್ ಈಗ ಈಗ ಸದ್ಯಕ್ಕೆ ಇಂಡಿಯಾ ಟೀಮ್ನಾಗ ಅಂದ್ರೆ. ಸೊ ಇವ್ರಂತೂ ಆಫ್ಟರ್ ಲಾಂಗ್ ಟೈಮ್ ತನಕ ಆಡ್ತಾರೆ. ಜಡೇಜಾ ಅವ್ರು ಸ್ವಲ್ಪ ವಯಸ್ಸಾಗಿ ಹೋಗ್ತಾರೆ, ಇವರು ಆಡಂಗೆ ಆಡ್ತಾರೆ, ನಾವು 1-2 ವರ್ಷ ಆಡ್ತಾರೆ ಕರೆ. ಇಬ್ರು ಶಾಕಿಂಗ್. ನಮಗೆ ರೋಹಿತ್ ಶರ್ಮಾ ಅವರು ಸ್ವಲ್ಪ 38 ಆಗಿದ್ದು, ಆದ್ರೆ ಕೊಹ್ಲಿ ಅವ್ರ ದಿನ ಸಖತ್ ಫಾರ್ಮ್ ಆಗಿದ್ರು. IPL ಹೊಡ್ಲಾತ್ರ ಆ ಟೆಸ್ಟ್ನ ಎದಕ್ಕೆ ಬಂದು ರಿಟೈರ್ಮೆಂಟ್ ತೊಗೊಂಡ್ರೆ ಇದಾದ್ರೂ ಗೊತ್ತಾಗುತ್ತದು, ನನಗೆ ಗೊತ್ತಿಲ್ಲ. ಸೊ ಏನು ಮಾಡ್ತಾರೆ ನೋಡ್ಬೇಕು, ಅವ್ರ ಜಾಗ ಯಾರು ತುಂಬ ಅನ್ನೋದು ಗೊತ್ತಿಲ್ಲ. ಈ ಹೊಸ ಇಂಡಿಯಾ ಟೀಮ್ನ ಅವ್ರ ಜಾಗ ಯಾರು ತುಂಬ್ತಾರ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಅಯ್ಯರ್ದಾರ್ ಸಾಯಿ ಸುದರ್ಶನ್ ಅದಕ್ಕೆ ಅವ್ರ ಜಾಗ ಅವರಟ್ಟ ಯಾರು ಆಗಲ್ಲ ಕರೆ, ಅವ್ರ ಜಾಗ ತುಂಬೋರ್ಬೇಕಷ್ಟೇ ಈ ಟೈಮಿಗೆ. ಸೊ ನೋಡ್ಬೇಕು ಅವ್ರ ಜಾಗ ಯಾರು ತುಂಬ್ತಾರದು ಗೊತ್ತಾಯ್ತು. ಸೂರ್ಯನೊಬ್ಬ, ಚಂದ್ರನೊಬ್ಬ, ರಾಜನೊಬ್ಬ, ಈ ಕೊಹ್ಲಿನ ಈ ಇಡೀ ಇಂಡಿಯಾ ಟೀಮ್ಗೆ ರಾಜನೊಬ್ಬ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು, ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ವಿಡಿಯೋ ಎಲ್ರಿಗೂ ನಮಸ್ಕಾರ.